ನಿಜಕ್ಕೂ ಸೋಮಾರಿಗಳು ಯಾರು ಸ್ವಾಮೀಜಿಗಳೇ? ಗ್ಯಾರಂಟಿ ಬಗ್ಗೆ ಇವರುಗಳಿಗೆ ಯಾಕೆ ಸ್ಟೋರಿ ಇದೆ? ಮಠಗಳಿಗೆ ಕೊಡ್ತಾ ಇರೋ ಅಮೌಂಟು ಬಿಟ್ಟಿ ಭಾಗ್ಯನ ಅಥವಾ ಜನರಿಗೆ ಕೊಡ್ತಾ ಇರೋ ಯೋಜನೆಗಳು ಬಿಟ್ಟಿ ಭಾಗ್ಯನ ಅಂತ ರಂಭಾಪುರಿ ಸ್ವಾಮೀಜಿಗಳೇ ಹೇಳಬೇಕು. ರಂಭಾಪುರಿ ಸ್ವಾಮೀಜಿಗಳ ಈ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ? ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ನನ್ನದೊಂದು ಪ್ರಶ್ನೆ. ದೇಶ ಉದ್ಧಾರ ಆಗಬೇಕು ಅಂದರೆ ಏನು ಮಾಡಬೇಕು? ಅಥವಾ ಕರ್ನಾಟಕ ಅಭಿವೃದ್ಧಿ ಹೊಂದಬೇಕು ಅಂದರೆ ಏನು ಮಾಡಬೇಕು? ಜನರಿಗೆ ನೀಡ್ತಾ ಇರೋ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಟ್ರೆ ದೇಶ ಉದ್ಧಾರ ಆಗುತ್ತಾ? ಅಥವಾ ಕರ್ನಾಟಕ ಏನಾದರೂ ಉದ್ಧಾರ ಆಗಿಬಿಡುತ್ತಾ? ಜನರಿಗೆ ಸಹಾಯಕ ಆಗೋ ಯೋಜನೆಗಳನ್ನು ತಂದರೆ ಅದಕ್ಕೆ BJP ಸೇರಿದಂತೆ ಸಾರ್ವಜನಿಕವಾಗಿ ಗುರುತಿಸ್ಕೊಂಡಿರೋರು ಕೂಡ ಗ್ಯಾರಂಟಿಗಳ ಬಗ್ಗೆ ಟೀಕೆ ಟಿಪ್ಪಣಿಯನ್ನು ಮಾಡಿದ್ರೆ ಹೇಗೆ? ಅಂದರೆ ಇವರುಗಳಿಗೆ ಜನರಿಗೆ ಫ್ರೀ ಯೋಜನೆಗಳನ್ನು ನೀಡೋದನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ಗ್ಯಾರಂಟಿಗಳ ಬಗ್ಗೆ ಸಾರ್ವಜನಿಕವಾಗಿ ಬಿಟ್ಟಿ ಭಾಗ್ಯದಿಂದ ಜನರು ಸೋಂಬೇರಿಗಳಾಗ್ತಾ ಇದ್ದಾರೆ. ಮಹಿಳೆಯರು ಬಸ್ಸನ್ನು ಹತ್ತಿ ಹೇಳ್ದೆ ಕೇಳದೆ ಎಲ್ಲಿಗಾದರೂ ಹೋಗ್ಬಿಡ್ತಾರೆ. ಮಹಿಳೆಯರಿಗೆ 2,000 ರೂಪಾಯಿ ಹಣವನ್ನು ನೀಡಿದ್ರೆ ಅವರು ಅವರ ಗಂಡ ಹೇಳಿದ ಮಾತನ್ನು ಕೇಳೋದಿಲ್ಲ. ಹೀಗೆ ಈ ರೀತಿಯ ಟೀಕೆಗಳು, ಟಿಪ್ಪಣಿಗಳು ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಜಾರಿಗೆ ಬಂದಾಗಿನಿಂದನೂ ಕೂಡ ಬರ್ತಾನೆ ಇದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಅದೇ ನಮ್ಮ ದೇಶದ ಮುಕ್ಕಾಲು ಭಾಗದಷ್ಟು ಸಂಪತ್ತು ಶ್ರೀಮಂತರ ಬಳಿ ಇದೆ ಅಂದರೆ ಇದ್ರ ಬಗ್ಗೆ ಯಾರು ಕೂಡ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡೋದಿಲ್ಲ, ಕೇಳೋದಿಲ್ಲ. ಅದೇ ಬಡವರಿಗೆ ಕೊಡೋ ಕಾಸಿನ ಮೇಲೆ ಇವರುಗಳ ಪೌರುಷ ಅನ್ನುವಂತೆ ನಡೆದುಕೊಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮುನ್ನ ನೀಡಿದ ಆಶ್ವಾಸನೆಯಂತೆ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ. ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇರೋ ನಡುವೆ ಆಗಾಗ ಸ್ವಪಕ್ಷದ ಶಾಸಕರು ಕೂಡ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಪಸ್ವರವನ್ನು ಎತ್ತುತ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ನ ಹಿರಿಯ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು, ನಿಮಗೆ ಅಕ್ಕಿ ಬೇಡ, ಇನ್ನೊಂದು ಬೇಡ ಅಂದ್ರೆ ಈ ಹಣದಲ್ಲಿ ರಸ್ತೆ ಅಭಿವೃದ್ಧಿಯನ್ನು ಮಾಡೋಣ, ನಿಮಗೆ ರಸ್ತೆ ಬೇಕು ಅಂದ್ರೆ ಅಕ್ಕಿ ಸೇರಿದಂತೆ ಎಲ್ಲವೂ ಕೂಡ ಬಂದ್ ಆಗ್ತವೆ ಅಂತ ಹೇಳೋ ಮೂಲಕ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದ ಬಳಿಕ ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣದ ಕೊರತೆ ಇದೆ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರ ಈ ಹೇಳಿಕೆ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ದಾರಿಯನ್ನು ಮಾಡಿಕೊಟ್ಟಿದೆ. ರಾಯರೆಡ್ಡಿ ಅವರ ಹೇಳಿಕೆಯ ಬೆನ್ನಲ್ಲೇ ಇದೀಗ ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ವೀರ ಸೋಮೇಶ್ವರ ಸ್ವಾಮೀಜಿಗಳು ಬಿಟ್ಟಿ ಭಾಗ್ಯಗಳಿಂದ ಜನರು ಸೋಂಬೇರಿಗಳಾಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆ ರಾಯದುರ್ಗ ತಾಲೂಕಿನ ಚಿಪ್ಪಲಕಟ್ಟಿಯಲ್ಲಿ ಸೋಮವಾರ ಕಲ್ಮೇಶ್ವರ ಸ್ವಾಮೀಜಿಗಳ ಷಷ್ಠಿ ಪೂರ್ತಿ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಅವರು, ಇಂದಿನ ಸರ್ಕಾರಗಳು ಕೊಡ್ತಾ ಇರೋ ಬಿಟ್ಟಿ ಭಾಗ್ಯಗಳಿಂದ ಜನ ಸೋಮಾರಿಗಳಾಗ್ತಾ ಇದ್ದಾರೆ. ಸರ್ಕಾರಗಳು ಕೊಡ್ತಾ ಇರೋ ಇಂತಹ ಬಿಟ್ಟಿ ಭಾಗ್ಯ ಯೋಜನೆಗಳಿಂದ ಜನರ ಬದುಕು ಉಜ್ವಲಗೊಳ್ಳೋದಿಲ್ಲ ಅಂತ ಟೀಕೆನ ಮಾಡಿದ್ದಾರೆ. ಬಿಟ್ಟಿ ಭಾಗ್ಯ ಯೋಜನೆಗಳಿಂದ ಜನರ ಬದುಕು ಉಜ್ವಲಗೊಳ್ಳೋದಿಲ್ಲ, ಜನರಲ್ಲಿ ದುಡಿಯೋ ಮನೋಭಾವ ಕಡಿಮೆಯಾಗಿ ಸೋಂಬೇರಿತನ ಹೆಚ್ಚುತ್ತೆ. ಹಾಗೆಯೇ ದೇಶದಲ್ಲಿ ರೈತ ಹಾಗೂ ಯೋಧ ಎರಡು ಕಣ್ಣುಗಳಿದ್ದಂತೆ. ಯೋಧ ದೇಶವನ್ನು ಕಾಯೋ ಮೂಲಕ ನಮ್ಮನ್ನು ರಕ್ಷಣೆ ಮಾಡಿದ್ರೆ, ರೈತರು ಕಷ್ಟಪಟ್ಟು ದುಡಿಯೋ ಮೂಲಕ ನಮಗೆ ಅನ್ನವನ್ನು ನೀಡ್ತಾ ಇದ್ದಾರೆ. ರೈತರು ಕಷ್ಟಪಟ್ಟು ದುಡಿದ್ರೆ ಭೂಮಿ ತಾಯಿ ಎಂದಿಗೂ ಕೂಡ ಅವರ ಕೈಯನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಪುಕ್ಸಟ್ಟೆ ಸ್ಕೀಮ್ನಿಂದ ಜನರಲ್ಲಿ ದುಡಿಯುವ ಮನೋಭಾವ ಕ್ಷೀಣ ಆಗಿದೆ. ಜನರಲ್ಲಿ ಸೋಮಾರಿತನ ಹೆಚ್ಚಳ ಬೇಸರದ ವಿಷಯ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ಯಾವ ಗ್ಯಾರಂಟಿ ಅಥವಾ ಯಾವ ಯೋಜನೆ ಪುಕ್ಸಟ್ಟೆ ಅಂತ ಹೇಳಬೇಕಾಗಿದೆ. ಬಡವರ ಜೀವನಕ್ಕೆ ಸಹಾಯ ಆಗಬೇಕು ಅಂತ ನೀಡೋ ಗ್ಯಾರಂಟಿ ಯೋಜನೆಗಳು ಅದು ಹೇಗೆ ಪುಕ್ಸಟ್ಟೆ ಆಗುತ್ತೆ? ಜನರು ಕಟ್ಟೋ ತೆರಿಗೆ ಅವರಿಗೆ ಹೋಗುತ್ತೆ ಅಷ್ಟೆ. ಅದರಲ್ಲಿಯೂ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮಹಿಳೆಯರಿಗೆ ಸಿಗ್ತಾ ಇರೋದು ತಿಂಗಳಿಗೆ 2,000 ರೂಪಾಯಿ ಅಷ್ಟೇ. ಈ ಹಣದಲ್ಲಿ ಮನೆಯಲ್ಲಿ ಕೂತು ಜೀವನವನ್ನು ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ಮೋದಿ ಯುಗ, ಎಲ್ಲವೂ ಕೂಡ ದುಬಾರಿ. ಇಂತಹ ಸಮಯದಲ್ಲಿ ತಿಂಗಳಿಗೆ 2,000 ರೂಪಾಯಿನ ಪಡೆದ್ರೆ ಹೇಗೆ ಸೋಂಬೇರಿಗಳಾಗ್ತಾರೆ? ಮನೆ ಅಂದಮೇಲೆ ಮನೆ ಬಾಡಿಗೆ, ತರಕಾರಿ, ಎಣ್ಣೆ, ಹಾಲು, ಮಕ್ಕಳ ವಿದ್ಯಾಭ್ಯಾಸ, ಕರೆಂಟ್ ಬಿಲ್, ಅದು ಇದು ಅಂತ ಸುಮಾರು ಇರುತ್ತೆ. ಎಂತಹ ಬಡವ ಕೂಡ ತನ್ನ ತಿಂಗಳ ಪೂರ್ತಿ 2,000 ಹಣದಲ್ಲಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ರಾಜ್ಯದ ಜನರಿಗೆ ಆರ್ಥಿಕ ಸಬಲೀಕರಣವನ್ನು ಒದಗಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ 3 ಯೋಜನೆಗಳನ್ನು ಜಾರಿಗೆ ತಂದಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ ಸೇರಿದಂತೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರೋ ಈ 5 ಯೋಜನೆಗಳು ಉತ್ತಮ ಆಗಿದ್ದಾವೆ. ಈ ಯೋಜನೆಗಳಿಗೆ ಜನರೇ ಜೈ ಅಂತ ಹೇಳಿದ್ದಾರೆ. ಇದಕ್ಕೆ ಸಾಕ್ಷಿ ಅಂದರೆ
ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾವಿ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಸಮಯದಲ್ಲಿ 3 ಕಡೆಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡಿತ್ತು. ಗ್ಯಾರಂಟಿಗಳನ್ನು ಮೆಚ್ಚಿ ಹಲವು ಜನರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂತ ವಿಶ್ಲೇಷಕರು ಹೇಳ್ತಾರೆ. ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ನೀಡೋದಾಗಿ ತಿಳಿಸಿತ್ತು. ಅದರಂತೆಯೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ನೀಡೋದನ್ನು ಆರಂಭ ಮಾಡಿತ್ತು. ಇದಕ್ಕೆ ಬಿಜೆಪಿ ನಾಯಕರು ನಾನಾ ರೀತಿಯ ಕಮೆಂಟ್ಗಳನ್ನು ಮಾಡಿದ್ರು. ಇದು ಬಿಟ್ಟಿ ಭಾಗ್ಯ, ಮಹಿಳೆಯರನ್ನ ದಾರಿ ತಪ್ಪಿಸೋದಕ್ಕೆ ಕಾಂಗ್ರೆಸ್ ಈ ರೀತಿಯ ಯೋಜನೆಯನ್ನು ತಂದಿದೆ, ಹೀಗೆ ಬಾಯಿಗೆ ಬಂದಂತಹ ಕಮೆಂಟ್ಗಳನ್ನು, ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡ್ತಾನೆ ಇದ್ರು. ಹೇಳೋದೊಂದು ತಿನ್ನೋದು ಬದನೆಕಾಯಿ ಎನ್ನುವಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಟೀಕೆಯನ್ನು ಮಾಡಿದ ಬಿಜೆಪಿನೇ ಇದನ್ನ ಕಾಪಿ ಮಾಡಿ ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ್ ಯೋಜನೆಯನ್ನ ಆರಂಭ ಮಾಡಿತ್ತು. ಹೆಣ್ಣು ಪ್ರಗತಿ ಹೊಂದಿದ್ರೆ ಒಂದು ಕುಟುಂಬ ಪ್ರಗತಿಯನ್ನು ಹೊಂದದಂತೆ, ರಾಜ್ಯ ಹಳ್ಳಿ ಪ್ರಗತಿಯಾದಂತೆ, ಮಹಿಳೆಯರ ಅಭಿವೃದ್ಧಿಗೆ ಪೂರಕವಾಗಿರುವಂತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮೊದಲ ಬಾರಿಗೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿತ್ತು. ಕಾಂಗ್ರೆಸ್ ಜಾರಿಗೆ ತಂದ ಈ ಯೋಜನೆಯನ್ನ ಹಲವು ಮಹಿಳೆಯರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಬಳಕೆ ಮಾಡಿಕೊಂಡು ಹಲವು ಮಹಿಳೆಯರು ತಮ್ಮ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ. ರಂಭಾಪುರಿ ಸ್ವಾಮೀಜಿಯವರು ಜನರಿಗೆ ನೀಡ್ತಾ ಇರೋ ಗ್ಯಾರಂಟಿಗಳನ್ನು ಬಿಟ್ಟಿ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ರಾಜ್ಯದ ಮಠ ಮಾನ್ಯಗಳಿಗೆ ಅನುದಾನವನ್ನು ಕೊಟ್ಟಿದ್ರು. ಅದು ಕೂಡ ಕೋಟಿಗಳ ಲೆಕ್ಕದಲ್ಲಿ. 2008ರಲ್ಲಿ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿದ ಯಡಿಯೂರಪ್ಪ ಆ ವರ್ಷದ ಬಜೆಟ್ ಹಾಗೂ ನಂತರದ 3 ಬಜೆಟ್ಗಳಲ್ಲಿ ಮಠಗಳಿಗೆ ಹಣದ ಹೊಳೆಯನ್ನು ಹರಿಸಿದ್ರು. 2011ರಲ್ಲಿ ಯಡಿಯೂರಪ್ಪ ಅವರ ಆಡಳಿತದಲ್ಲಿ ನೆರೆಯ ರಾಜ್ಯಗಳು ಸೇರಿದಂತೆ ಹಲವಾರು ದೇವಾಲಯಗಳಿಗೆ 110 ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಿದರು. ಹಾಗೆಯೇ ಯಡಿಯೂರಪ್ಪ ಅವರ ಕಾಲಾವಧಿಯಲ್ಲಿ ಮಠಗಳಿಗೆ ಕೋಟಿ ಕೋಟಿ ಹಣವನ್ನು ದೇಣಿಗೆ ನೀಡಿದ್ದಾರೆ. ಗ್ಯಾರಂಟಿಗಳಿಂದ ಜನ ಸೋಮಾರಿಗಳಾಗೋದಾದರೆ ಯಡಿಯೂರಪ್ಪ ಅವರು ಕೊಟ್ಟಂತಹ ಹಣವನ್ನು ತೆಗೆದುಕೊಂಡ ರಾಜ್ಯದ ಮಠ ಮಾನ್ಯಗಳು ಸೋಂಬೇರಿಗಳಾಗಲಿಲ್ವಾ? ಮಠ ಮಾನ್ಯಗಳು ಏನಾದರೂ ಸರ್ಕಾರ ನಡೆಸೋದಕ್ಕೆ ಹಣ ಕೊಡ್ತಾರಾ? ಅಥವಾ ಪ್ರೊಡಕ್ಷನ್ ಏನಾದರೂ ಜನರೇಟ್ ಮಾಡ್ತಾರಾ? ಇಲ್ಲ ಅಲ್ವಾ? ಆಗ ಅಂದರೆ ಮಠಗಳಿಗೆ ಕೊಡೋ ಕೋಟಿ ಕೋಟಿ ದೇಣಿಗೆ ಹಣವನ್ನು ಬೇಡ ಅಂತ ರಂಭಾಪುರಿ ಸ್ವಾಮೀಜಿ ಯಾಕೆ ಹೇಳಲಿಲ್ಲ? ಬಡವರು ಜನಸಾಮಾನ್ಯರು ಅಂದಾಗ ಮಾತ್ರ ಈ ತಾರತಮ್ಯ ಅಸಹನೆ ಬಂದ್ಬಿಡುತ್ತೆ ಯಾಕೆ? ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಜನರಿಗೆ ಉಪಯುಕ್ತವಾಗೋ ಜನಪರ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ. ಈ ಗ್ಯಾರಂಟಿಗಳಿಂದ ಯಾರಿಗೂ ಕೂಡ ತೊಂದರೆ ಆಗಿಲ್ಲ, ನಷ್ಟನೂ ಆಗಿಲ್ಲ. ಈ ಗ್ಯಾರಂಟಿಗಳಿಂದ ಹಲವು ಮಹಿಳೆಯರು ತಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣವನ್ನು ಜನರು ಇನ್ನೊಂದನ್ನು ಖರೀದಿ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ತಾರೆ ಹೊರತು ದುಡ್ಡನ್ನು ಕೂಡಿಟ್ಟು ಶ್ರೀಮಂತರಾಗಲ್ಲ. ಇನ್ನೊಂದು, ಇವೆಲ್ಲವೂ ಕೂಡ ಆರ್ಥಿಕತೆಗೆ ಮತ್ತಷ್ಟು ಸಹಕಾರಿಯಾಗುತ್ತೆ. ಅವರಿಗೆ ಬೇಕಾದ ಅನಿವಾರ್ಯತೆಗೆ ಆ ಹಣವನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ 5 ಗ್ಯಾರಂಟಿಗಳು ಸಹ ಜನಪರ ಯೋಜನೆಗಳಾಗಿದ್ದಾವೆ. ಆದರೆ ಇಂತಹ ಗ್ಯಾರಂಟಿಗಳನ್ನು ರಂಗಣ್ಣ ತಮ್ಮ ಶೋನಲ್ಲಿ ಕೂತ್ಕೊಂಡು ದರಿದ್ರ ಗ್ಯಾರಂಟಿ ಅಂದರೆ ಸಾರ್ವಜನಿಕವಾಗಿ ಗುರುತಿಸ್ಕೊಂಡವರು ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡ್ತಾರೆ. ನಿಜಕ್ಕೂ ಇವರು ಯಾರನ್ನ ಟೀಕೆ ಮಾಡಬೇಕು? ಒಂದು ಬಾರಿ ಆದರೂ ಅದಾನಿ ಅಂಬಾನಿ ಇವ್ರ ಕಣ್ಣಿಗೆ ಕಾಣಿಸ್ಲೇ ಇಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.